ನಮ್ಮ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿರುವ ಸಣ್ಣ ಪುಟ್ಟ ಬಂಡಿಗಳಲ್ಲಿ ಮಾರುವಂತಹ ಗೋಬಿ ಹಾಗೂ ನೂಡಲ್ಸ್ ರೆಸಿಪಿಗಳ ನಂತರ ಇವತ್ತು ಅವರ ಫ್ರೈಡ್ ರೈಸ್ ಹಾಗೂ ಗೋಬಿ ರೈಸ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಅಂಡ್ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು ಯಾವ್ದೇ ತರ ಫ್ರೈಡ್ ರೈಸ್ ಮಾಡೋದಕ್ಕೆ ರೈಸು ಉದುರುದ್ರಾಗಿರಬೇಕು. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ನೀರಿಟ್ಟು ಅಂದ್ರೆ 1 ಕಪ್ ರೈಸ್ಗೆ 5 ಕಪ್ ನೀರಿಟ್ಟು ಕುದಿಯಕ್ಕೆ ಶುರುವಾದ ನಂತರ ಅರ್ಧ ಗಂಟೆ ನೆನೆಸಿಟ್ಟಿರುವಂತಹ ಸೋನಾ ಮಸೂರಿ ರೈಸ್ ಸೇರಿಸಿ ಒಂದು 8 ರಿಂದ 10 ನಿಮಿಷಗಳಲ್ಲಿ ಇದು ಕರೆಕ್ಟ್ ಆಗಿ ಬೇಯುತ್ತೆ. ಸೊ ನೋಡ್ಕೊಂಡು ಸೋಸ್ಕೊಂಡು ಪಕ್ಕಕ್ಕಿಡಿ. ನೆಕ್ಸ್ಟ್ ಗಟ್ಟಿ ಇರುವ ಒಂದು ಬಾಣಲಿಗೆ ರಿಫೈನ್ಡ್ ಆಯಿಲ್ ಅಥವಾ ವೆಜಿಟೇಬಲ್ ಆಯಿಲ್ ಹಾಕಿ ಬೇರೆ ಎಣ್ಣೆ ಹಾಕಿದ್ರೆ ಫ್ಲೇವರ್ ಚೇಂಜ್ ಆಗ್ಬಿಡುತ್ತೆ. ಈಗ ಪುಡಿಯಾಗಿ ಕಟ್ ಮಾಡಿರುವಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು ಹಾಕಿ ಫ್ರೈ ಮಾಡಿದ ನಂತರ ತರಕಾರಿಗಳು ಸೇರಿಸಬೇಕು. ಅವರಾದ್ರೆ 1 ಪ್ಲೇಟ್ ರೈಸ್ಗೆ ಒಂದಿಷ್ಟು ತರಕಾರಿ ಹಾಕ್ತಾರೆ, ಬಟ್ ನಾವು ಇದನ್ನ ಒಂಚೂರು ಹೆಲ್ತಿ ಮಾಡೋಣ. ಸೊ ಸ್ವಲ್ಪ ಜಾಸ್ತಿ ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿ ಇದ್ರೆ ಸಾಕು. ಆಮೇಲೆ ಎಲೆಕೋಸ್ ಹಾಕ್ಬೇಕು. ಬಂಡಿಗಳಲ್ಲಾದ್ರೆ ಒಂದಿಷ್ಟು ಹಾಕ್ತಾರೆ, ನಾವು ಸ್ವಲ್ಪ ಜಾಸ್ತಿ ಹಾಕೋಣ. ಇದು ಕೂಡ ಒಂದು 4-5 ನಿಮಿಷ ಫ್ರೈ ಮಾಡಿದ ನಂತರ ಬೆಂದಿರುವ ಉದುರುದರಾಗಿರುವ ರೈಸ್ ಸೇರಿಸ್ಕೋಬೇಕು. ಅದರ ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಪೌಡರ್, ಉಪ್ಪು ಹಾಗೂ ಪೆಪ್ಪರ್ ಪೌಡರ್ ಜೊತೆಗೆ ಒಂಚೂರು ಅಜಿನೋಮೋಟೋ ಹಾಕಿ 1 ಗ್ರಾಮ್ ಗಿಂತ ಕಡಿಮೆ ಇರೋದು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ. ಬಟ್ MSG ಅಥವಾ ಅಜಿನೋಮೋಟೋ ಹಾಕಿದ್ರೇನೆ ಆ ಪಕ್ಕ ಫ್ಲೇವರ್ ಬರೋದು. ಅಂಡ್ ನೂಡಲ್ಸ್ ಹಾಗೂ ಗೋಬಿ ರೆಸಿಪಿಗಳಲ್ಲಿ ಹೇಳಿರುವ ಹಾಗೆ ಇದಕ್ಕೂ ಕೂಡ 3 ಸಾಸ್ಗಳು ಬೇಕು. ಸ್ವಲ್ಪ ಸೋಯಾ ಸಾಸ್ ಹಾಗೂ ಚಿಲ್ಲಿ ಟೊಮೆಟೊ ಸಾಸ್. ಎಲೆಕೋಸ್ ಹಾಕಿ ಫ್ರೈ ಮಾಡಿದ ನಂತರ ಇದರೊಳಗೆ 2 ಮೊಟ್ಟೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಇದನ್ನ ನೀವು ಎಗ್ ರೈಸ್ ತರ ಮಾಡ್ಕೋಬಹುದು. ಈಗ ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲಿ ಒಂದ್ ಸ್ವಲ್ಪ ಚಾಪ್ ಮಾಡಿರುವಂತಹ ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಗುರು. ಈಗ ಗೋಬಿ ರೈಸ್ ಅಥವಾ ಚಿಕನ್ ಫ್ರೈಡ್ ರೈಸ್ ಮಾಡೋದಕ್ಕೆ 1 ಪ್ಲೇಟ್ ರೈಸ್ಗೆ ಒಂದು ಅರ್ಧ ಪ್ಲೇಟ್ ಗೋಬಿ ಅಥವಾ ಅರ್ಧ ಪ್ಲೇಟ್ ಚಿಕನ್ ಕಬಾಬ್ ತರ ಫ್ರೈ ಮಾಡ್ಕೊಂಡು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ಕೂಡ ರೆಡಿ ಗುರು. ಗೋಬಿ ರೆಸಿಪಿ ಇಲ್ಲಿ ಲಿಂಕ್ ಮಾಡಿದೀನಿ ನೋಡಿ. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.